Okay, welcome back to science class, my dear students. In this video, I am going to discuss with you of the next chapter of life, that is measurement. My dear students, in this academic year, you have only 8 chapters. Among 12 chapters, 4 chapters are deducted. Okay, you know that because number of working days are very less for you. That's why I will mention which chapters are important for examination of point of view. ಓಕೆ 14 ಒಟ್ಟು 12 ಚಾಪ್ಟರ್ಸ್ ಇದೆ, ಅದರಲ್ಲಿ 8 ಚಾಪ್ಟರ್ಸ್ ಮಾತ್ರ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ 3 ಚಾಪ್ಟರ್ಸ್ ನಿಮ್ಗೆ ಆಗಿದೆ ಬಯಾಲಜಿಯಲ್ಲಿ. ಫಿಸಿಕ್ಸ್ ಅಲ್ಲಿ ಇನ್ನು 2 ಚಾಪ್ಟರ್, ಅಂದ್ರೆ 3 ಚಾಪ್ಟರ್ಸ್ ಇನ್ ಫಿಸಿಕ್ಸ್ ಅಂಡ್ 2 ಚಾಪ್ಟರ್ಸ್ ಇನ್ ಕೆಮಿಸ್ಟ್ರಿ ಅಷ್ಟು ಮಾಡ್ತೀನಿ. ಓಕೆ, ಕೆಮಿಸ್ಟ್ರಿ ಅಂದ್ರೆ ನಾನು ಯಾಕೆ ಫಸ್ಟ್ ಪಾರ್ಟ್ ಅಲ್ಲಿ 2 ಚಾಪ್ಟರ್ಸ್ ಯಾಕೆ ಬಿಟ್ಟಿದ್ದೀನಿ ಅಂದ್ರೆ ಆಲ್ ದೋಸ್ 5 ಚಾಪ್ಟರ್ಸ್ ಬಿಲಾಂಗ್ಸ್ ಟು ಬಯಾಲಜಿಗೆ ಸಂಬಂಧಪಟ್ಟಿರುವಂತಹ ಚಾಪ್ಟರ್ಸ್ ಆಗಿರೋದ್ರಿಂದ ಆಲ್ರೆಡಿ 3 ಚಾಪ್ಟರ್ಸ್ ಆಗಿತ್ತು ಅದರಲ್ಲಿ. ಸೊ ಇನ್ನು 2 ಚಾಪ್ಟರ್ಸ್ ಇನ್ ಅಡಾಪ್ಟೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತ ಇದೆಯಲ್ಲ, ಅದನ್ನ ನಾನು ಎಕ್ಸ್ಕ್ಲೂಡ್ ಮಾಡಿದ್ದೀನಿ ಸಿಲೆಬಸ್ ಇಂದ. ಸೊ ನೆಕ್ಸ್ಟ್ ಫಿಸಿಕ್ಸ್ ಅಲ್ಲಿ ಏನು ಚಾಪ್ಟರ್ಸ್ ಇದೆ ಅದರಲ್ಲಿ 3 ಚಾಪ್ಟರ್ಸ್ ಪ್ಲಸ್ 2 ಚಾಪ್ಟರ್ಸ್ ನಿಮಗೆ ಅದರಲ್ಲಿ 2 ಚಾಪ್ಟರ್ಸ್ ಕೆಮಿಸ್ಟ್ರಿಯಲ್ಲಿ ಮಾಡ್ತೀನಿ. ಅಲ್ಲಿ ಟೋಟಲ್ ಎಷ್ಟಾಯಿತು? 3 ಇನ್ ಫಿಸಿಕ್ಸ್, 2 ಇನ್ ಕೆಮಿಸ್ಟ್ರಿ, 3 + 2 5 ಆಯಿತು, ಪ್ಲಸ್ ಬಯಾಲಜಿ 3, ಟೋಟಲ್ 8 ಚಾಪ್ಟರ್ಸ್ ಆಗುತ್ತೆ. ಓಕೆ, ಎಸ್. ಇನ್ ದಿಸ್ ವಿಡಿಯೋ we are going to discuss about measurement. What is measurement, students? Measurement, the process by which we find out the size or amount of things is called measurement. This is the process of measuring something, that is called measurement. So ಈಗ ನಿಮಗೊಂದು ಸಣ್ಣದಾಗಿ ಒಂದು ಸ್ಟೋರಿ ಹೇಳ್ತೀನಿ. ಏನು ಸ್ಟೋರಿ? ಬೆಳಗ್ಗೆ ಎದ್ದು ಒಬ್ಬ ಯಾರೋ ಅಂಕಲ್, ಮನೇಲಿ ಅಂಕಲ್ ಅಂತ ಅನ್ಕೊಳ್ಳೋಣ, ಏನೋ ಒಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮಿಗೆ ಏನು ಮಾಡಬೇಕು? ಕ್ಲಾತ್ ಶಾಪಿಗೆ ಹೋಗಬೇಕು. ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಟೈಮ್ ಡಿಸೈಡ್ ಮಾಡಿರ್ತಾರೆ, ಇಷ್ಟು ಟೈಮಿಗೆ ನಾನು ಹೋಗಬೇಕು ಅಂಗಡಿಗೆ. ಸೊ ಮೆಜರ್ಮೆಂಟ್, ಟೈಮ್ ಮೆಜರ್ಮೆಂಟ್ ಬಂತು, ಟೈಮಲ್ಲಿ ಮೆಜರ್ ಮಾಡುವಂಥದ್ದು, ಆ ಟೈಮಿಗೆ ಹೋಗುವಂಥದ್ದು. ಇಷ್ಟು 9 o'clock ನಾನು ಮನೆ ಬಿಡಬೇಕು. ಸೊ ಟೈಮ್ ಇಸ್ ಅ ಮೆಜರ್ಮೆಂಟ್. ನೆಕ್ಸ್ಟ್ ಕ್ಲಾತ್ ಶಾಪಿಗೆ ಹೋಗ್ತಾರೆ. ಕ್ಲಾತ್ ಶಾಪಿಗೆ ಹೋಗಿ ಒಂದಿಷ್ಟು ಪೀಸ್ ಆಫ್ ಕ್ಲಾತ್ ಅನ್ನ ಅವ್ರು ಪರ್ಚೇಸ್ ಮಾಡ್ತಾರೆ. ಸೊ ಅಲ್ಲಿ ಹೇಗೆ ಕೇಳ್ತಾರೆ? 2.5 ಮೀಟರ್ ಆಫ್ ದಿಸ್ ಕ್ಲಾತ್, ರೆಡ್ ಕಲರ್ ಶರ್ಟ್ ಪೀಸ್ ನ ಇಷ್ಟು ಮೀಟರ್ ನನಗೆ ಬೇಕು ಅಂತ ಕೇಳ್ತಾರೆ. ಸೊ ಅಲ್ಲಿ ಲೆಂತ್ ಅನ್ನೋ ಮೆಜರ್ಮೆಂಟ್ ಯೂಸ್ ಆಯ್ತು. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಮನೆಗೆ ಹೋಗುವಾಗ, ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದ್ಕೊಂಡು ಒಂದು ಬೇಕರಿ ಹೋಗ್ತಾರೆ. ಬೇಕರಿಯಲ್ಲಿ ಕೇಕ್ ಅನ್ನ ಪರ್ಚೇಸ್ ಮಾಡ್ತಾರೆ. ಅಲ್ಲಿ ಎಷ್ಟು ಏನು ಹೇಳ್ತಾರೆ? ಇಷ್ಟು ಕೆಜಿ, 2 kg ಆಫ್ ಕೇಕ್, 1 kg ಆಫ್ ಕೇಕ್ ಕೊಡಿ ಅಂತ ಕೇಳ್ತಾರೆ. ಸೊ ಅಲ್ಲಿ ನಮ್ಗೆ ಏನು ಯೂಸ್ ಆಗುತ್ತೆ? ಮಾಸ್ ಯೂಸ್ ಆಗುತ್ತೆ. ಸೊ ಈಗ ಸಮ್ಮರ್ ಸೀಸನ್, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಆ ವೆದರ್ ನ ಚೆಕ್ ಮಾಡ್ಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಥರ್ಮೋಮೀಟರ್ ಯೂಸ್ ಮಾಡ್ತೀವಿ. ಸೊ ಟೆಂಪರೇಚರ್ ಇಸ್ ದ ಮೆಜರ್ಮೆಂಟ್. ಓಕೆ, ಜನರಲ್ ಥಿಂಗ್ಸ್ ಇದು, ರಿಮೆಂಬರ್. ಸೊ ನಾವು ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ ಇಷ್ಟು ದೂರ ಇದೆ, ಇಷ್ಟು ಎತ್ತರ ಇದೆ ಅಂತ ಹೇಳಿ ಫೈಂಡ್ ಔಟ್ ಮಾಡೋದು ಯಾವ್ದ್ರಿಂದ? ಲೆಂತ್ ಅನ್ನೋ ಮೆಜರ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ನಾವು ಡೇ ಅಂಡ್ ನೈಟ್ ಅನ್ನ ಟೈಮ್ ಇಂದ ಡಿಸೈಡ್ ಮಾಡ್ತೀವಿ. ಒಂದು ವಸ್ತುವಿನ ಭಾರ, ಲೈಟ್ ಆರ್ ಹೆವಿ ಅಂತ ಹೇಳಿ ಹೇಳ್ತೀವಿ, ಅದನ್ನ ನಾವು ಮೆಜರ್ ಮಾಡುವಂಥದ್ದು ಯಾವ್ದ್ರಿಂದ? ಮಾಸ್ ಇಂದ ಮೆಜರ್ ಮಾಡ್ತೀವಿ. ಮತ್ತೆ ಡಿಗ್ರಿ ಆಫ್ ಹಾಟ್ ಆರ್ ಕೋಲ್ಡ್, ಒಂದು ವಸ್ತುವಿನ ತಾಪಮಾನ ಅಂದ್ರೆ ಟೆಂಪರೇಚರ್, ಐ ಮೀನ್ ಹೀಟ್ ಇದೆಯೋ ಕೋಲ್ಡ್ ಇದೆಯೋ ಅದನ್ನ ಮೆಜರ್ಮೆಂಟ್ ಮಾಡುವಂಥದ್ದು ಯಾವುದು? ಟೆಂಪರೇಚರ್. ಓಕೆ, ಇನ್ ದಿಸ್ ಸಿಲೆಬಸ್, ಇನ್ ದಿಸ್ ಚಾಪ್ಟರ್ we are going to discuss about these 4 physical quantities: time, length, mass and temperature. Let us discuss one by one. Okay, what is measurement, students? The process by which, this is the definition, the process by which we find out the size or amount of objects or things. Objects ಅಂತ ಹೇಳಿಬಹುದು, anything you can take.
ಅಮೌಂಟ್ ಅಥವಾ ಅದನ್ನ ಸೈಜ್ ಅನ್ನ ಮೆಜರ್ ಮಾಡುವಂತ ಫೈಂಡ್ ಔಟ್ ಮಾಡುವಂತದ್ದು ಒಂದು ಪ್ರಕ್ರಿಯೆ ಏನಿದೆ, ವಾಟ್ ಇಸ್ ದ ಪ್ರೋಸೆಸ್, ದಟ್ ಈಸ್ ಕಾಲ್ಡ್ ವಾಟ್, ಮೆಜರ್ಮೆಂಟ್. Okay, next, the size and amounts are measured in terms of length, mass and capacity. Usual ಆಗಿ ನಾವು ಸೈಜ್ ಮತ್ತೆ ಅಮೌಂಟ್ ಅನ್ನು ಯಾವ್ದ್ರಿಂದ ಮೆಜರ್ ಮಾಡ್ತೀವಿ, ಯಾವ್ದ್ರಿಂದ ಫೈಂಡ್ ಔಟ್ ಮಾಡ್ತೀವಿ, ಲೆಂತ್, ಮಾಸ್ ಅಂಡ್ ಟೈಮ್. The size and amounts are, ನಾನು ಈಗ ಆಲ್ರೆಡಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೈಜ್ ಮತ್ತೆ ಅಮೌಂಟ್ಸ್ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ, ನಾನು ಆಲ್ರೆಡಿ ಹೇಳ್ದೆ, ಬೆಳಗ್ಗೆ ನಾವು ಡೇ ಅಂಡ್ ಟೈಮ್ ಅನ್ನು ಮೆಜರ್ಮೆಂಟ್ ಮಾಡಬೇಕು ಅಂದ್ರೆ ಟೈಮ್ ಅನ್ನು ಯೂಸ್ ಮಾಡ್ಕೊಳ್ತೀವಿ. ಒಂದು ಕ್ಲಾತ್ ಶಾಪಿಗೆ ಹೋಗಿ ಒಂದು ಬಟ್ಟೆಯನ್ನು ಖರೀದಿ ಮಾಡುವಾಗ ಅಲ್ಲಿ ಲೆಂತ್ ಯೂಸ್ ಆಯ್ತು. ಅದೇ ರೀತಿ ಬೇಕರಿ ಶಾಪಿಗೆ ಹೋಗಿ ನಾವು ಕೇಕ್ ಅನ್ನ ಪರ್ಚೇಸ್ ಮಾಡುವಾಗ ಅಲ್ಲಿ ವೇ ಮಾಡುವಾಗ ನಮಗೆ ಮಾಸ್ ಯೂಸ್ ಆಯ್ತು. ಓಕೆ, ಸೊ ಯೂಸುವಲ್ ಆಗಿ ಸೈಜ್ ಅಥವಾ ಅಮೌಂಟ್ ಇದೇನಿದೆ, ಮೆಜರ್ಮೆಂಟ್ ಅಂದ್ರೆ ಪ್ರಾಸೆಸ್ ಬೈ ವಿಚ್ ಫೈಂಡ್ ಔಟ್ ದ ಸೈಜ್ ಆರ್ ಅಮೌಂಟ್ ಆಫ್ ದ ಆಬ್ಜೆಕ್ಟ್. ಆ ಅಮೌಂಟ್ ಅಥವಾ ಸೈಜ್ ಅನ್ನು ಯಾವ್ದ್ರಿಂದ ಮೆಜರ್ ಮಾಡ್ತೀವಿ? ಯೂಸುವಲಿ ಲೆಂತ್, ಟೈಮ್ ಅಂಡ್ mass. The size and amount of amounts are measured in length, mass, time. Okay, yes, next. ಸೊ ಇವೆಲ್ಲ ಮೆಜರ್ ಮಾಡಲಿಕ್ಕೆ ಲೆಂತ್, ಮಾಸ್, ಟೈಮ್ ಅನ್ನು ಮೆಜರ್ ಮಾಡಲಿಕ್ಕೆ ಒಂದಿಷ್ಟು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಇದೆ. ಅಕ್ಯುರೇಟ್ ಆಗಿ ಫೈಂಡ್ ಔಟ್ ಮಾಡುವಾಗ ಒಂದಿಷ್ಟು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ವಾಟ್ ಇಸ್ ದಟ್? ಫಾರ್ ಅಕ್ಯುರೇಟ್ ಮೆಜರ್ಮೆಂಟ್ ವಿ ನೀಡ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಅಕ್ಯುರೇಟ್ ಮೆಜರ್ಮೆಂಟ್ ಮಾಡಲಿಕ್ಕೆ ನಮಗೆ ಸ್ಟ್ಯಾಂಡರ್ಡ್ ಯೂನಿಟ್ಸ್ ನ ಅವಶ್ಯಕತೆ ಇದೆ. ನಿಮಗೆ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಲೆಂತ್ಗೆ ಯಾವುದು, ಮಾಸಿಗೆ ಯಾವುದು, ಟೈಮಿಗೆ ಯಾವುದು, ವಿ ವಿಲ್ ಡಿಸ್ಕಸ್ ಇಟ್ ಲೇಟರ್. Okay, let us first discuss about length. So measurement ಅಂದ್ರೆ ಏನು ಅಂತ ಗೊತ್ತಾಯ್ತು. So measurement amount of objects ಅಥವಾ ಸೈಜ್ ಅನ್ನು ನಾವು ಯೂಸುವಲ್ ಆಗಿ ಯಾವ ಕ್ವಾಂಟಿಟೀಸ್ ಇಂದ ಮೆಜರ್ ಮಾಡ್ತೀವಿ? ಫಿಸಿಕಲ್ ಕ್ವಾಂಟಿಟೀಸ್, ಲೆಂತ್, ಮಾಸ್ ಅಂಡ್ ಟೈಮ್. Let us discuss first about measuring length. So length ಅನ್ನ ಮೆಜರ್ ಮಾಡಿ, ಲೆಂತ್ ಅನ್ನು ಯಾಕೆ ಯೂಸ್ ಮಾಡ್ತೀವಿ ನಾವು? What is the purpose of using physical quantity length? Yes, here it is. Length is used to identify how long, how far, how high the object is. ಒಂದು ಆಬ್ಜೆಕ್ಟ್ ಎಷ್ಟು ದೂರದಲ್ಲಿದೆ, ಎಷ್ಟು ಎತ್ತರದಲ್ಲಿದೆ, ಓಕೆ, ಅದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂತ ಫಿಸಿಕಲ್ ಕ್ವಾಂಟಿಟಿ ಯಾವುದು? ಲೆಂತ್. Lengths are measured in meter. This is the standard unit. Standard unit of, ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಲೆಂತ್, ಮಾಸ್, ಟೈಮ್, ಟೆಂಪರೇಚರ್. ಓಕೆ, ನೆಕ್ಸ್ಟ್ ಟೆಂಪರೇಚರ್ ಒಂದು ಅಡಿಷನ್ ಆಗುತ್ತೆ, ನಿಮಗೆ ಆಮೇಲೆ ಹೇಳ್ತೀನಿ ಡಿಸ್ಕಷನ್ ಮಾಡುವಾಗ. ಸೊ ಯೂಸುವಲ್ ಆಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಲೆಂತ್ ಅಂದ್ರೆ ಏನು, ಪ್ರತಿಯೊಂದು ಕ್ವಾಂಟಿಟಿ. ಮಾಸ್ ಅಂದ್ರೆ ಏನು, ಟೈಮ್ ಅಂದ್ರೆ ಏನು. ಲೆಂತ್ ನ ಯಾವ ಯೂನಿಟ್ಸ್ ಇಂದ ಮೆಜರ್ ಮಾಡ್ತೀವಿ, ಮಾಸ್ ಅನ್ನು ಯಾವ ಯೂನಿಟ್ ಇಂದ ಮೆಜರ್ ಮಾಡ್ತೀವಿ, ಟೈಮ್ ಅನ್ನು ಯಾವ ಯೂನಿಟ್ ಇಂದ ಮೆಜರ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಲೆಂತ್ ಯಾವುದು? ವಿಚ್ ಒನ್ ಇಸ್ ದ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮಾಸ್ ಅಂಡ್ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಟೈಮ್? ಅದೇ ರೀತಿ ಲೆಂತ್ ಅಂತ ಅಂದ್ರೆ ಲಾರ್ಜರ್ ಲೆಂತ್, ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಸ್ಮಾಲರ್ ಲೆಂತ್ ಅಂತ ಹೇಳ್ತೀವಿ. ಅವುಗಳನ್ನ ಮೆಜರ್ ಮಾಡಲಿಕ್ಕೆ ಯಾವೆಲ್ಲ ಯೂನಿಟ್ ಯೂಸ್ ಮಾಡ್ತೀವಿ. ಮಾಸ್ಗೂ ಕೂಡ ಅದೇ ರೀತಿ ಟೈಮ್ ಕನ್ವರ್ಷನ್ ಹೇಗೆ ಅನ್ನುವಂಥದ್ದು ಡಿಸ್ಕಷನ್ ಮಾಡೋದು. ನೆಕ್ಸ್ಟ್, ಲೆಂತ್ ಯೂಸ್ ಮಾಡುವಾಗ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಲೆಂತ್ ಅನ್ನ ಮೆಜರ್ ಮಾಡ್ತೀವಿ, ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಮಾಸ್ ಅನ್ನ ಮೆಜರ್ ಮಾಡ್ತೀವಿ, ಯಾವ ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡಿ ಟೈಮ್ ಅನ್ನ ಮೆಜರ್ ಮಾಡ್ತೀವಿ. ಇಲ್ಲ ಎಲ್ಲರಿಗೂ ಕಾಮನ್ ಥಿಂಗ್ಸ್ ನೆನ್ಪಿಟ್ಕೊಳ್ಳಿ ಅಂತ ನಿಮ್ಗೆ ಫಸ್ಟ್ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಟು ರಿಮೆಂಬರ್ ದ ಕಾಮನ್ ಥಿಂಗ್ಸ್. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಲೆಂತ್, ಡೆಫಿನಿಷನ್ ಆಫ್ ಮಾಸ್, ಡೆಫಿನಿಷನ್ ಆಫ್ ಟೈಮ್. Second, I will write it. First, you need to remember definition of each quantity. Second one, their units. Third, standard units. And last one is instrument.
Observe here. What is length? First definition. What is the definition? Length is used to identify how long, how high, how far the object is. I repeat. What is the definition of length? Length tells us how object is long, how the object is high, how object is far from us. Okay. Next, what are the units of length? Units of length we can use by centimeter. Centimeter ಯೂಸ್ ಮಾಡ್ತೀವಿ, cm. ಮೀಟರ್ ಯೂಸ್ ಮಾಡ್ತೀವಿ. These are all units to measure length. ಕಿಲೋಮೀಟರ್ ನ ಯೂಸ್ ಮಾಡ್ತೀವಿ. ಸೊ ಸೆಂಟಿಮೀಟರ್ ನ ಯಾವಾಗ ಯೂಸ್ ಮಾಡ್ತೀವಿ? ಸ್ಮಾಲರ್ ಲೆಂತ್ ನ ಫೈಂಡ್ ಔಟ್ ಮಾಡುವಾಗ ಸೆಂಟಿಮೀಟರ್ ಅನ್ನೋ ಯೂನಿಟ್ ಅನ್ನು ಯೂಸ್ ಮಾಡ್ತೀವಿ. ಮೀಟರ್ ಸ್ವಲ್ಪ ದೊಡ್ಡ ಸೈಜ್ ಇತ್ತು ಆಬ್ಜೆಕ್ಟ್ ಅಂದ್ರೆ ಅದರ ಲೆಂತ್ ಅನ್ನು ಫೈಂಡ್ ಔಟ್ ಮಾಡುವಾಗ ಅಥವಾ ಹೈಟ್ ಅನ್ನು ಫೈಂಡ್ ಔಟ್ ಮಾಡುವಾಗ ಮೀಟರ್ ಯೂಸ್ ಮಾಡ್ತೀವಿ. ಎರಡು ಆಬ್ಜೆಕ್ಟ್ ತುಂಬಾ ಡಿಸ್ಟೆನ್ಸ್ ಅಲ್ಲಿ ಇದೆ, ಲಾರ್ಜರ್ ಲೆಂತ್ ಅಥವಾ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಲಾರ್ಜರ್ ಲೆಂತ್ ಅನ್ನ ಯೂಶುವಲಿ ನಾವು ಅದನ್ನ ಡಿಸ್ಟೆನ್ಸ್ ಅಂತ ಕರಿತೀವಿ. ಡಿಸ್ಟೆನ್ಸ್ ಅನ್ನು ಮೆಜರ್ ಮಾಡುವಾಗ we should use unit kilometer. I repeat, for smaller length use centimeter, larger length use meter, very larger length we should use kilometer, or distance between the object we should use kilometer. Okay, definition over. What is definition? Length is used to identify how long, how far, how high the object is. What are the standard units of length? Centimeter, meter, kilometer. These are the symbols. Next, centimeter is for smaller length, meter is for larger length, kilometer is for very larger length. Then what is the standard unit? Standard unit of length is meter. Remember this. Meter is the standard unit. And the instruments used to measure length or scale, tape. ನಾವು ಯೂಶುವಲ್ ಆಗಿ ಲೆಂತ್ ಅನ್ನು ಹೇಗೆ ಮೆಜರ್ ಮಾಡ್ತೀವಿ? ನೀವು ಒಂದು ಸ್ಟ್ರೈಟ್ ಲೈನ್ ಲೆಂತ್ ಮೆಜರ್ ಮಾಡಿ ಅಂತ ಕೇಳಿದಾಗ ನೀವು ಒಂದು ಸ್ಟ್ರೈಟ್ ಲೈನ್ ಇದೆ ಅಂತ ಅನ್ಕೊಳ್ಳೋಣ. ಇದ್ರದ್ದು ಲೆಂತ್ ಮೆಜರ್ ಮಾಡಿ ಅಂತ ಕೇಳಿದಾಗ ನಾವು ಏನು ಮಾಡ್ತೀವಿ? ಟೇಪ್ ಅನ್ನು ಯೂಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಸ್ಕೇಲ್ ಅನ್ನು ಯೂಸ್ ಮಾಡ್ತೀವಿ. ಯೂಶುವಲಿ ನೀವು ಮನೆ ಕಟ್ಟುವಾಗ ಮೇಸ್ತ್ರಿಗಳ ಕೈಯಲ್ಲೆಲ್ಲ ಟೇಪ್ ಇರುತ್ತೆ ನೋಡಿ. ಟೇಪ್ ಅನ್ನು ಇಷ್ಟು ಮೆಜರ್ ಇದೆ, ಲಾರ್ಜರ್ ಲೆಂತ್ ಅನ್ನು ಯೂಸ್ ಮಾಡುವಾಗ. ಅದೇ ರೀತಿ ನೀವು ಟೈಲರ್ ಶಾಪ್ ಅಲ್ಲಿ ಹೋದಾಗೂ ನಿಮಗೆ ಕ್ಲಾತ್ ಮೆಜರ್ಮೆಂಟ್ ಮಾಡುವಾಗ ಟೇಪ್ ಅನ್ನು ಯೂಸ್ ಮಾಡ್ತಾರೆ. ಸೊ ಇನ್ಸ್ಟ್ರೂಮೆಂಟ್ ಗೊತ್ತಾಯ್ತು. ಯಾವ್ದೆರಡು ಇನ್ಸ್ಟ್ರೂಮೆಂಟ್? ಸ್ಕೇಲ್ ಆರ್ ಟೇಪ್. So you have to remember these 4 points importantly. I repeat definition. What is the definition of length? Length is used to identify the how object is long, far and high. Units of length are centimeter, meter, kilometer. Centimeter is for smaller length, meter is for larger length, kilometer is for very larger length or distance between any two objects. Standard unit of length is meter. Instrument used to measure length is scale or tape. Hope you understood about length, students. Next we will move to mass. ಓಕೆ, ಇದರಲ್ಲೂ ಕೂಡ ನಾವು ಇಷ್ಟು ಪಾಯಿಂಟ್ ಅನ್ನು ಡಿಸ್ಕಷನ್ ಮಾಡೋಣ. ಡೆಫಿನಿಷನ್, ಯೂನಿಟ್ಸ್, ಸ್ಟ್ಯಾಂಡರ್ಡ್ ಯೂನಿಟ್ಸ್, ಇನ್ಸ್ಟ್ರೂಮೆಂಟ್ಸ್. ಓಕೆ, ಸೊ ನೋಡಿ ಈ 4 ಪಾಯಿಂಟ್ ಅನ್ನು ನೀವು ಮರಿಬಾರದು. ಓಕೆ, ಸೊ ಫಸ್ಟ್ ಡೆಫಿನಿಷನ್. ವಾಟ್ ಇಸ್ ಡೆಫಿನಿಷನ್? ಮಾಸ್ is a physical quantity used to measure how light or heavy of the object is.
So what is the definition of mass? Mass is physical quantity used to measure how light or heavy the object is. ಒಂದು ಆಬ್ಜೆಕ್ಟ್ ಎಷ್ಟು ಭಾರ ಇದೆ, ಎಷ್ಟು ಹಗುರವಿದೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡುವಂತ ಫಿಸಿಕಲ್ ಕ್ವಾಂಟಿಟಿ ಯಾವುದು, ಯಾವ ಮೆಜರ್ಮೆಂಟ್? ಮಾಸ್. ಓಕೆ, ಡೆಫಿನಿಷನ್ ಓವರ್. ಯೂನಿಟ್ಸ್ ಆಫ್ ಮಾಸ್. ಯೂನಿಟ್ಸ್ ಆಫ್ ಮಾಸ್ ಅನ್ನು ನಾವು ನೋಡಿದ್ವಿ. ಈಗ ಯೂಶುವಲಿ ನಾವು ಯಾವುದನ್ನ ಈ ಸ್ಮಾಲರ್ ಮಾಸ್ ಅನ್ನು ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ ಅಂದ್ರೆ ಗ್ರಾಮ್ ಅನ್ನು ಯೂಸ್ ಮಾಡಿ ಮೆಜರ್ ಮಾಡ್ತೀವಿ. ಜಿ ಇಂದ ಡಿನೋಟ್ ಮಾಡ್ತಾರೆ. ನೆಕ್ಸ್ಟ್ ಕಿಲೋಗ್ರಾಮ್. ಗ್ರೋಸರಿ ಶಾಪ್ ಹೋದ್ರೆ ನೀವು ಕಿಲೋಗ್ರಾಮ್ ಅನ್ನುವಂತ ವರ್ಡ್ ಅನ್ನು ಯೂಸ್ ಮಾಡ್ತೀರಾ. ಸೊ ಯೂನಿಟ್ ಆಯ್ತು. ಯೂನಿಟ್ಸ್ ಆರ್ ಯೂನಿಟ್ ಆಫ್ ಮಾಸ್ ಆರ್ ಗ್ರಾಮ್ ಅಂಡ್ ಕಿಲೋಗ್ರಾಮ್. ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದು ಇವೆರಡರಲ್ಲಿ ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದು? ಕಿಲೋಗ್ರಾಮ್ ಇಸ್ ದ ಸ್ಟ್ಯಾಂಡರ್ಡ್ ಯೂನಿಟ್. ರಿಮೆಂಬರ್ ದಿಸ್. ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮಾಸ್ ಇಸ್ ಕಿಲೋಗ್ರಾಮ್, ಕೆಜಿ. ಹಾಗೆ ಇನ್ಸ್ಟ್ರೂಮೆಂಟ್ ಯಾವುದು? ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಮಾಸ್, ವೇಯಿಂಗ್ ಮಷೀನ್ ಅಂಡ್ ವೇಯಿಂಗ್ ಬ್ಯಾಲೆನ್ಸ್. Yes, dear students, you have to remember these points in mass. What is mass? Mass is a physical quantity used to measure how light or heavy the object is. What are the units of mass? Gram and kg. Gram is for weighing lighter objects. Kilogram is for weighing heavy objects. What is the standard unit of mass? Standard unit of mass is kilogram, that is kg. What are the instruments used to measure mass? Weighing machine and weighing balance. Yes, this is about mass, my dear students. Next is time. Yes. Okay, in this you only imagine the definition. What will be the time? Time means it measures day and night. ದಿನಗಳು ನೈಟ್ ಡೇ ನ ಮೆಜರ್ ಮಾಡಲಿಕ್ಕೆ, ಅಥವಾ ಡೇ ಮತ್ತೆ ಕಂಡೀಷನ್ಸ್ ನಾವು ತಿಳ್ಕೊಳ್ಳಿಕ್ಕೆ ಟೈಮ್ ಅನ್ನ ಯೂಸ್ ಮಾಡ್ತೀವಿ. ಈಗ ಕರೆಕ್ಟ್ ಆಗಿ 12 ಗಂಟೆ 12 PM ಆಗಿದೆ ಅಂದ್ರೆ ಅರ್ಥ ಏನೋ ಮಧ್ಯಾಹ್ನ. 12 AM ಆಗಿದೆ ಅಂದ್ರೆ ಅರ್ಥ ಏನೋ ಮಧ್ಯರಾತ್ರಿ. 12 PM ಅಂದ್ರೆ ಮಧ್ಯಾಹ್ನ ಆಗಿರುತ್ತೆ, 12 AM ಅಂದ್ರೆ ಮಧ್ಯರಾತ್ರಿ ಆಗಿರುತ್ತೆ. ಸೊ ಆ ಡೇ ಟೈಮ್ ಅಲ್ಲಿ ಇರುವಂತ ಕಂಡೀಷನ್ಸ್ ಅನ್ನ ತಿಳ್ಕೊಳ್ಳಿಕ್ಕೆ ನಾವು ಯೂಸ್ ಮಾಡುವಂತ ಮೆಜರ್ಮೆಂಟ್ ಯಾವುದು? ಟೈಮ್. ಓಕೆ, ಇದರಲ್ಲಿ ನೆಕ್ಸ್ಟ್ ಯೂನಿಟ್ಸ್ ಯಾವ್ದು ಬರುತ್ತೆ ಅಂದ್ರೆ ಸೆಕೆಂಡ್. ಎಸ್ ಸಿಂಬಲ್ ಇಂದ ನಾವು ಅದನ್ನ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಮಿನಿಟ್, ಎಂ ಅಂಡ್ ಅವರ್. These are all what? Measurements. I mean units of time. Units of time. First one second one is minute, and third one is hour. Okay? ನಮಗೆ ಕ್ಲಾಕ್ ಗೊತ್ತಿದೆಯಲ್ವಾ? ಕ್ಲಾಕ್. ಸೊ ಇಲ್ಲಿ 12 ಇರುತ್ತೆ. 1 2 3 4 5 6 7 8 9 10 11. ಈ ಮಧ್ಯ 5 ಡಿವಿಷನ್ ಇರುತ್ತೆ. ಎಷ್ಟು ಡಿವಿಷನ್ ಇರುತ್ತೆ? 5 ಡಿವಿಷನ್ಸ್. ಸೊ ಇಲ್ಲಿ ಒಂದೊಂದು ಯೂನಿಟ್, ಒಂದೊಂದು ಡಿವಿಷನ್, ಒಂದೊಂದು ಸೆಕೆಂಡ್ ಅಂದ್ರೆ ಸೆಕೆಂಡ್ ಮೂಡ್ ಇರುತ್ತೆ. ಇಲ್ಲಿ ಹ್ಯಾಂಡ್ ಇರುತ್ತೆ. ಎಷ್ಟು ಹ್ಯಾಂಡ್ಸ್ ಇರುತ್ತೆ? 3 ಹ್ಯಾಂಡ್ಸ್ ಇರುತ್ತೆ. 3 ಹ್ಯಾಂಡ್ಸ್ ಇರುತ್ತೆ.
Okay, so this is hour hand ಅಂತ ಅನ್ಕೋಣ. Hour hand, this is minute hand, and this is second hand. In clock you already observed there are three hands: second hand, minute hand and hour hand. So ಈಗ ಸೆಕೆಂಡ್ ಹ್ಯಾಂಡ್ ಬರುತ್ತೆ. ಸೆಕೆಂಡ್ ಹ್ಯಾಂಡ್ ಒಂದು ಕಂಪ್ಲೀಟ್ ರೌಂಡ್ ಹೊಡಿತು ಅಂದ್ರೆ ನಾನು ಹೇಳಿದೆ ಇಲ್ಲಿಂದ ಇಲ್ಲಿ 5 ಡಿವಿಷನ್ಸ್ ಅಂದ್ರೆ 12 5 ಎಷ್ಟಾಯ್ತು? 12 5 60. ಅಲ್ಲಿ 60 ಸೆಕೆಂಡ್ಸ್ ಆಯ್ತು. ಒನ್ ಕಂಪ್ಲೀಟ್ rotation, one complete round of second hand, that is equal to 60 second. So 60 second makes 1 minute. So 60 minutes ಇಲ್ಲಿ ಹೇಗೆ ಒಂದು ಕಂಪ್ಲೀಟ್ ರೌಂಡ್ ಸೆಕೆಂಡ್ ಹ್ಯಾಂಡ್ ಹೊಡೆಯುತ್ತೋ ಅದೇ ರೀತಿ ಈ ಮಿನಿಟ್ ಹ್ಯಾಂಡ್ ಒನ್ ಕಂಪ್ಲೀಟ್ ರೌಂಡ್ ಆಫ್ ಮಿನಿಟ್ ಹ್ಯಾಂಡ್ ದಟ್ ಈಸ್ ಈಕ್ವಲ್ ಟು 1 ಅವರ್. ಅಂದ್ರೆ 60 ಡಿವಿಷನ್ ಇದೆ 60 ಮಿನಿಟ್ಸ್. 60 minutes makes 1 hour. This is the conversion, relationship between time, second, minute and hour. These are all what? Relationship between second, minute and hour. Standard unit is second. Remember this. Standard unit of time is second. So instrument ಯಾವುದು ಯೂಸ್ ಮಾಡ್ತೀವಿ? Clock, watch. They are the instrument used to measure time. I repeat, my dear students, time is a physical quantity used for identifying the condition of day and night. Identify the daytime. I mean what you say? ಏನಿರ್ಬೋದು ಟೈಮ್ ಅಂದ್ರೆ ಒಟ್ಟು ನೀವು ಒಂದು ದಿನದಲ್ಲಿ ಆಗುವಂತ ಬದಲಾವಣೆಗಳನ್ನ ನಾವು ಟೈಮ್ ಮುಖಾಂತರ ಅದನ್ನ ನೋಡ್ತೀವಿ. ಈಗ 12 AM ಆಗಿದೆ ಅಂದ್ರೆ ಹೇಳಿದೆ ಆವಾಗಲೇ ಅದು ದಟ್ ಈಸ್ ವಾಟ್ ಮಿಡ್ ನೈಟ್. 12 PM ಆಗಿದೆ ಅಂದ್ರೆ ದಟ್ ಈಸ್ ವಾಟ್ ಆಫ್ಟರ್ನೂನ್ ಅಂತ ಹೇಳ್ತೀವಲ್ಲ ಹಾಗೆ. ನೆಕ್ಸ್ಟ್ ಯೂನಿಟ್ಸ್ ಆಫ್ ಟೈಮ್. ಯೂನಿಟ್ಸ್ ಆಫ್ ಟೈಮ್ ಯಾವ್ದಾಗುತ್ತೆ? ಸೆಕೆಂಡ್, ಮಿನಿಟ್, ಅವರ್. ಸಿಂಬಲ್ SMH. ಸ್ಟ್ಯಾಂಡರ್ಡ್ ಯೂನಿಟ್ ಯಾವ್ದು ಇವು ಮೂರಲ್ಲೂ? ಸ್ಟ್ಯಾಂಡರ್ಡ್ ಯೂನಿಟ್ ಯಾವ್ದಾಗುತ್ತೆ? ಸೆಕೆಂಡ್ ಆಗುತ್ತೆ. ಸೊ ಇನ್ಸ್ಟ್ರೂಮೆಂಟ್ ಯಾವ್ದ್ರಿಂದ ಯೂಸ್ ಮಾಡ್ತೀವಿ ಟೈಮ್ ಅನ್ನು ಮೆಜರ್ ಮಾಡ್ಲಿಕ್ಕೆ? ವಾಚ್ ಅಂಡ್ ಕ್ಲಾಕ್. ಸೊ ಕ್ಲಾಕ್ ಅಲ್ಲಿ ಎಷ್ಟು ಹ್ಯಾಂಡ್ಸ್ ಇರುತ್ತೆ? 3 ಹ್ಯಾಂಡ್ಸ್ ಇರುತ್ತೆ. ಒಂದು ಅವರ್ ಹ್ಯಾಂಡ್, ಇನ್ನೊಂದು ಮಿನಿಟ್ ಹ್ಯಾಂಡ್, ಇನ್ನೊಂದು ಸೆಕೆಂಡ್ ಹ್ಯಾಂಡ್. ಈ ಸೆಕೆಂಡ್ ಹ್ಯಾಂಡ್ ಒಂದು ಕಂಪ್ಲೀಟ್ ರಿವಾಲ್ವ್ ಮಾಡ್ತಂದ್ರೆ ಈ ಒಂದು ಎರಡು ನಂಬರ್ ಮಧ್ಯೆ 5 ಡಿವಿಷನ್ಸ್ ಇರುತ್ತೆ. 5 ಡಿವಿಷನ್ಸ್. ಒಂದು ಕಂಪ್ಲೀಟ್ ರೌಂಡ್ ಹೊಡಿತು ಅಂದ್ರೆ ಟೋಟಲ್ 12 ಇದೆ. 12 5 60 ಆಯ್ತು. 60 ಸೆಕೆಂಡ್ಸ್ ಗೆ ನಮ್ಗೆ 1 ಮಿನಿಟ್ ಆಗುತ್ತೆ. 60 ಸೆಕೆಂಡ್ಸ್ ಮೇಕ್ಸ್ 1 ಮಿನಿಟ್. ಅದೇ ರೀತಿ ಈ 1 ಮಿನಿಟ್ ಹ್ಯಾಂಡ್ ಇದೆಯಲ್ಲ, ಮಿನಿಟ್ ಹ್ಯಾಂಡ್ ಒಂದು ಕಂಪ್ಲೀಟ್ ರೌಂಡ್ ಹೊಡಿತು ಅಂದ್ರೆ ಅಲ್ಲಿಗೆ 1 ಅವರ್ ಆಗುತ್ತೆ. ಸೊ 60 ಮಿನಿಟ್ ಆಗುತ್ತೆ. 60 ಮಿನಿಟ್ ಇಂದ ನಮಗೆ 1 ಅವರ್ ಸಿಗುತ್ತೆ. This is about time. And my dear students, last physical quantity, that is temperature. What is temperature, students? Temperature is a physical quantity used to measure how object is cold or heat ಅಥವಾ hot or cold. ಒಂದು ಆಬ್ಜೆಕ್ಟಿನ ಡಿಗ್ರಿ ಆಫ್ ಹಾಟ್ನೆಸ್ ಅಥವಾ ಕೋಲ್ಡ್ನೆಸ್ ನ ಮೆಜರ್ ಮಾಡಲಿಕ್ಕೆ ಟೆಂಪರೇಚರ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಡೆಫಿನಿಷನ್ ಆಫ್ ಟೆಂಪರೇಚರ್. ಟೆಂಪರೇಚರ್ ನ ಡೆಫಿನಿಷನ್ ಏನಂದ್ರೆ, ವಾಟ್ ಇಸ್ ದ ಟೆಂಪರೇಚರ್ ಡೆಫಿನಿಷನ್? ಡಿಯರ್ ಸ್ಟೂಡೆಂಟ್ಸ್, ದ ಟೆಂಪರೇಚರ್ ಆಫ್ an object tells us, I mean you can take like this. Temperature is a physical quantity used to measure hotness or coldness
ಆಬ್ಜೆಕ್ಟ್ ಇಂದ ಆದ್ರೂ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಇಂದ ಆದ್ರೂ ಆಗಿರ್ಬೋದು. ನಮ್ಗೆ ಗೊತ್ತಿದೆ ಯೂಶುವಲ್ ಆಗಿ ಈ ಸಮ್ಮರ್ ಸೀಸನ್ ಅಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ರೈಸ್ ಆಗುವಂಥದ್ದು, ಅಥವಾ ವಿಂಟರ್ ಸೀಸನ್ ಅಲ್ಲಿ 17, 18 ಜಮ್ಮು ಕಾಶ್ಮೀರ ಅಲ್ಲೆಲ್ಲ ಹೋಗ್ಬಿಟ್ರೆ ನಿಮಗೆ ಮೈನಸ್ ಟೆಂಪರೇಚರ್ ಆಗುವಂಥದ್ದನ್ನ ನೋಡ್ತೀವಿ. ಸೊ ಅಲ್ಲಿ ಟೆಂಪರೇಚರ್ ಅನ್ನೋದು ಹಾಟ್ನೆಸ್ಸಿಗೂ ಯೂಸ್ ಮಾಡ್ತಾರೆ, ಕೋಲ್ಡ್ನೆಸ್ ಫೈಂಡ್ ಔಟ್ ಮಾಡ್ಲಿಕ್ಕೂ, ಡಿಗ್ರಿ ಆಫ್ ದ ಕೋಲ್ಡ್ನೆಸ್ ಮೆಜರ್ ಮಾಡ್ಲಿಕ್ಕೂ ಟೆಂಪರೇಚರ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ಟೆಂಪರೇಚರ್ ನ ಯೂನಿಟ್ಸ್ ಯಾವ್ದು ಹೇಳಿದ್ರೆ, ಯೂನಿಟ್ಸ್ ಆಫ್ ಟೆಂಪರೇಚರ್ ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು ಫ್ಯಾರನ್ಹೀಟ್. ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೀಟ್. ಸೊ ಡಿಗ್ರಿ ಸೆಲ್ಸಿಯಸ್ ನ ಈ ತರ ಯೂಸ್ ಮಾಡ್ತಾರೆ ಸಿಂಬಲ್, ಡಿಗ್ರಿ ಫ್ಯಾರನ್ಹೀಟ್ ನ ಹೀಗೆ ಯೂಸ್ ಮಾಡ್ತಾರೆ. ಸೊ ಫಸ್ಟ್ ಒನ್, ಟೆಂಪರೇಚರ್ ಇಸ್ ಫಿಸಿಕಲ್ ಕ್ವಾಂಟಿಟಿ ಯೂಸ್ಡ್ ಟು ಮೆಜರ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ an object. ವಾಟ್ ಆರ್ ದ ಯೂನಿಟ್ಸ್ ಆಫ್ ಟೆಂಪರೇಚರ್? ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೀಟ್. ಇನ್ನೊಂದು ಬರುತ್ತೆ ಕೆಲ್ವಿನ್ ಅಂತ, ನೀವು ನೆಕ್ಸ್ಟ್ ಹೈಯರ್ ಕ್ಲಾಸಸ್ ಅಲ್ಲಿ ಅದನ್ನ ಕಲಿತೀರಾ. ಓಕೆ, ಸೊ ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದು ಅಂದ್ರೆ ಡಿಗ್ರಿ ಸೆಲ್ಸಿಯಸ್, ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಟೆಂಪರೇಚರ್. ಡಿಗ್ರಿ ಸೆಲ್ಸಿಯಸ್. ಸೊ ಲಾಸ್ಟಿಗೆ ನಾನು ಎಲ್ಲದರದ್ದು ಮತ್ತೆ ಡಿಸ್ಕಷನ್ ಮಾಡ್ತೀನಿ ನಿಮ್ಮ ಜೊತೆಗೆ. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಟೆಂಪರೇಚರ್ ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಹಾಕಿದ್ರೆ ನಮಗೆ ಬಾಡಿ ಟೆಂಪರೇಚರ್ ಇರುತ್ತಲ್ವಾ, ಎಷ್ಟರಿಂದ ಎಷ್ಟಿರಬೇಕು? ನಾವು ಯೂಶುವಲಿ ಈ ಕ್ಲಿನಿಕ್ಗೆ ಹೋದಾಗ ಕ್ಲಿನಿಕಲ್ ಥರ್ಮೋಮೀಟರ್ನ ಯೂಸ್ ಮಾಡಿಕೊಂಡು ಅಂಡರ್ ಇಲ್ಲಿಡ್ತಾರೆ, ಇಲ್ಲಾಂದ್ರೆ ಜ್ವರ ಬಂದಾಗ, ಇಲ್ಲಾಂದ್ರೆ ಇಲ್ಲಿ ಬಾಯಿ ಒಳಗಡೆ ಆ ಥರ್ಮೋಮೀಟರ್ನ ಇಡ್ತಾರೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಅದ್ರದ್ದು ನೀವು ಮೆಜರ್ಮೆಂಟ್ ನೋಡಿ, ಮಿನಿಮಮ್ ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅಂತ. ಸೊ ಮಿನಿಮಮ್ 37 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ. ಯೂಶುವಲಿ ಅದರಲ್ಲಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮೆಜರ್ ಇರಲ್ಲ, ಫ್ಯಾರನ್ಹೀಟ್ ಅಲ್ಲಿ ಇರುತ್ತೆ. ಸೊ ಹ್ಯೂಮನ್ ಬಾಡಿ ಟೆಂಪರೇಚರ್ ಮಿನಿಮಮ್ ಎಷ್ಟಿರುತ್ತೆ? ನಾರ್ಮಲ್ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ is 37 ಡಿಗ್ರಿ ಸೆಲ್ಸಿಯಸ್. ಆದ್ರೆ ಕ್ಲಿನಿಕಲ್ ಥರ್ಮೋಮೀಟರ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರಲ್ಲ, ಫ್ಯಾರನ್ಹೀಟ್ ಅಲ್ಲಿ ಇರುತ್ತೆ. ಇಂಟರ್ ಕನ್ವರ್ಷನ್ ಮಾಡಬಹುದು ನೀವು ಹೈಯರ್ ಕ್ಲಾಸಸ್ ಅಲ್ಲಿ. ಡಿಗ್ರಿ ಸೆಲ್ಸಿಯಸ್ ಇಂದ ಫ್ಯಾರನ್ಹೀಟ್ ಗೆ, ಡಿಗ್ರಿ ಸೆಲ್ಸಿಯಸ್ ಇಂದ ಕೆಲ್ವಿನ್ ಹೀಗೆ ಕನ್ವರ್ಟ್ ಮಾಡುವಂಥದ್ದು ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿತೀರಾ. ಜಸ್ಟ್ ನೀವು ಡಿಗ್ರಿ ಸೆಲ್ಸಿಯಸ್ ನ ಫ್ಯಾರನ್ಹೀಟ್ ಎಷ್ಟಾಗುತ್ತೆ ಅಂತ ನೋಡೋಣ. 37 ಡಿಗ್ರಿ ಸೆಲ್ಸಿಯಸ್ is equal to 98.6 ಡಿಗ್ರಿ ಸೆಲ್ಸಿಯಸ್. ಸೆಲ್ಸಿಯಸ್ ನಾಟ್ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೀಟ್. ಹಾಗೆ 98.6 ಡಿಗ್ರಿ ಫ್ಯಾರನ್ಹೀಟ್ ಗಿಂತ ಜಾಸ್ತಿ ಇದ್ರೆ ಆ ಮನುಷ್ಯನಿಗೆ ಫೀವರ್ ಇದೆ ಅಂತ ಅರ್ಥ. ಓಕೆ, ಎ ಪರ್ಸನ್ ವಿತ್ ಫೀವರ್ ವಿಲ್ ಹ್ಯಾವ್ ಎ ಬಾಡಿ ಟೆಂಪರೇಚರ್ ಆಫ್ ಮೋರ್ ದ್ಯಾನ್ 98.6 ಫ್ಯಾರನ್ಹೀಟ್. ಯಾರಿಗೆ ಫೀವರ್ ಬಂದಿರುತ್ತಲ್ಲ, ಫೀವರ್ ಬಂದಿರುವಂತವರಿಗೆ ಬಾಡಿ ಟೆಂಪರೇಚರ್ ಎಷ್ಟಿರುತ್ತೆ? ಮೋರ್ ದ್ಯಾನ್ 98.6 degree Fahrenheit. This is all about the chapter measurement, students. Let us take a quick review about the chapter. What is measurement? So measurement, the process by which we find out the amount or size of an object or something. That is called what? Measurement. And size and amounts are usually measured by length, mass and time. So for accurate measurement, we need standard units. Okay, in all four, length, mass, time, temperature, you need to remember definition. Second one, units. Third one, standard units and instruments. First, let us discuss about length. What is length definition? Length is used to measure how high is the object, how far is the object, how length is the object. Okay, I mean how long is the object. Lengths are usually measured by second one, units alla. Length na units ಯಾವುದು? ಸೆಂಟಿಮೀಟರ್, ಮೀಟರ್ ಅಂಡ್ ಕಿಲೋಮೀಟರ್. ಸ್ಮಾಲರ್ ಲೆಂತ್ ನ ಸೆಂಟಿಮೀಟರ್ ಯೂಸ್ ಮಾಡ್ತೀವಿ, ಲಾರ್ಜರ್ ಲೆಂತ್ ನ ಮೀಟರ್ ನ ಯೂಸ್ ಮಾಡ್ತೀವಿ, ಕಿಲೋಮೀಟರ್ ನ ಡಿಸ್ಟೆನ್ಸ್ ಯೂಸ್ ಮಾಡ್ತೀವಿ. ಯಾವ್ದಾದ್ರು ಎರಡು ಆಬ್ಜೆಕ್ಟ್ ತುಂಬಾ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಅದನ್ನ ಕಿಲೋಮೀಟರ್ ಇಂದ ಮೆಜರ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಲೆಂತ್ ಯಾವುದು? ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಲೆಂತ್ ಇಸ್ ಮೀಟರ್.
ಸೊ ಇನ್ಸ್ಟ್ರೂಮೆಂಟ್ ಯಾವ್ದನ್ನ ಯೂಸ್ ಮಾಡ್ತೀವಿ ಲೆಂತ್ ಮೆಜರ್ ಮಾಡಲಿಕ್ಕೆ? ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಲೆಂತ್ ಈಸ್ ವೇಯಿಂಗ್ ಸ್ಕೇಲ್ ಆರ್ ಟೇಪ್. ದಿಸ್ ಈಸ್ ಅಬೌಟ್ ಲೆಂತ್. ಇದನ್ನೇ ನಾವು ಯಾವುದಕ್ಕೆ ಮಾಸಿಗೆ ಏನು ಮಾಡಬೇಕು ತಗೋಬೇಕು, ಏನೋ ಡೆಫಿನಿಷನ್ ತಗೋಬೇಕು, ಯೂನಿಟ್ಸ್ ತಗೋಬೇಕು, ಸ್ಟ್ಯಾಂಡರ್ಡ್ ಯೂನಿಟ್ಸ್ ತಗೋಬೇಕು, ಇನ್ಸ್ಟ್ರೂಮೆಂಟ್ ತಗೋಬೇಕು. ಸೊ ಏನು ಮಾಸ್ ಅಂದರೆ ನಾವು ಯಾಕೆ ಯೂಸ್ ಮಾಡ್ತೀವಿ? ಅದೊಂದು ಫಿಸಿಕಲ್ ಕ್ವಾಂಟಿಟಿ, ಆಬ್ಜೆಕ್ಟ್ ಎಷ್ಟು ಹೆವಿ ಇದೆ, ಎಷ್ಟು ಲೈಟ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ? ಮಾಸನ್ನು ಯೂಸ್ ಮಾಡ್ತೀವಿ. ಮಾಸ್ನ ಯೂನಿಟ್ಸ್ ಯಾವ್ದು? ಗ್ರಾಮ್, ಕಿಲೋಗ್ರಾಮ್. ಓಕೆ, ಗ್ರಾಮ್, ಕಿಲೋಗ್ರಾಮ್. ಇನ್ನು ಮಿಲಿಗ್ರಾಮ್ ಅಂತಲೂ ಬರುತ್ತೆ. ನೀವು ಗೋಲ್ಡ್ ಶಾಪಲ್ಲೆಲ್ಲ ಹೋದರೆ ಮಿಲಿಗ್ರಾಮ್ ಅಲ್ಲಿ ಅದನ್ನು ಮೆಜರ್ ಮಾಡ್ತಾರೆ, ಗ್ರಾಮಲ್ಲಿ ಮೆಜರ್ ಮಾಡ್ತಾರೆ ನೋಡಿರ್ಬೋದು. ಸ್ಮಾಲರ್ ಅಂದರೆ ಲೈಟರ್ ಆಬ್ಜೆಕ್ಟ್ಸನ್ನ ಯಾವುದರಿಂದ ಮೆಜರ್ ಮಾಡ್ತಾರೆ? ಗ್ರಾಮ್. ಹೆವಿಯರ್ ಆಬ್ಜೆಕ್ಟನ್ನು ಕೆ ಜಿಯಿಂದ ಮೆಜರ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮಾಸ್ ಯಾವುದು? ಕೆ ಜಿ. ಇನ್ಸ್ಟ್ರೂಮೆಂಟ್ ಯಾವ್ದನ್ನು ಯೂಸ್ ಮಾಡ್ತೀವಿ? ವೇಯಿಂಗ್ ಬ್ಯಾಲೆನ್ಸ್ ಆರ್ ವೇಯಿಂಗ್ ಮಷಿನ್. ದಿಸ್ ಈಸ್ ಅಬೌಟ್ ಮಾಸ್. And third one is time, my dear students. Time, it is used for identifying the situation of day. ಒಂದು ದಿನದಲ್ಲಿ ಆಗುವಂಥ ಬದಲಾವಣೆಗಳು ಅಂದರೆ ಅದನ್ನು ಯಾವ ಕಂಡೀಷನ್ನಲ್ಲಿ ನಾವು ನೋಡ್ತೀವಿ ಅದು ಟೈಮನ್ನು ನಿರ್ಧಾರ ಮಾಡುತ್ತೆ. ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ, ಮಧ್ಯಾಹ್ನ ಆಗಿದೆ ಅಂದರೆ 12 AM ಆಗಿರುತ್ತೆ, 12 PM ಆಗಿರುತ್ತೆ. ಮಧ್ಯರಾತ್ರಿ ಆಗಿದ್ರೆ 12 AM ಆಗಿರುತ್ತೆ, ನಮ್ಗೆ ಗೊತ್ತಿದೆ. ಎಸ್, ನೆಕ್ಸ್ಟು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಟು ಮೆಜರ್ ಟೈಮ್ ಈಸ್ ವಾಚ್ ಆ್ಯಂಡ್ ಕ್ಲಾಕ್. ಸೊ ನಮ್ಮ ಕ್ಲಾಕಲ್ಲಿ 3 ಹ್ಯಾಂಡ್ ಬರುತ್ತೆ: ಸೆಕೆಂಡ್ ಹ್ಯಾಂಡ್, ಮಿನಿಟ್ ಹ್ಯಾಂಡ್ ಆ್ಯಂಡ್ ಹವರ್ ಹ್ಯಾಂಡ್. ಇಂಟರ್ ಕನ್ವರ್ಷನ್ ಗೊತ್ತಾಯಿತು. 60 seconds ಮೇಕ್ 1 minute, 60 minutes ಮೇಕ್ 1 hour, 24 hours ಮೇಕ್ 1 day. ಇವೆಲ್ಲ ಗೊತ್ತಿದೆ ನಿಮಗೆ. ಎಸ್, ದಿಸ್ ಈಸ್ ಆಲ್ ಅಬೌಟ್ ಟೈಮ್ನ ಇಂಟರ್ ಕನ್ವರ್ಷನ್. ಯಾವುದರಿಂದ ಯೂಸ್ ಮಾಡ್ತೀವಿ, ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಗೊತ್ತಿದೆ. ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಟೈಮ್ ಯಾವುದು? ಸೆಕೆಂಡ್. ರಿಮೆಂಬರ್ ದಿಸ್ ಪಾಯಿಂಟ್. ಆ್ಯಂಡ್ ಲಾಸ್ಟ್ ಫಿಸಿಕಲ್ ಕ್ವಾಂಟಿಟಿ, ಮೈ ಡಿಯರ್ ಸ್ಟೂಡೆಂಟ್ಸ್, ಟೆಂಪರೇಚರ್. Temperature is a physical quantity used to measure degree of hotness or coldness of an object. ಒಂದು ಆಬ್ಜೆಕ್ಟ್ನ ಹಾಟ್ನೆಸ್ ಅಥವಾ ಕೋಲ್ಡ್ನೆಸ್ನ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಮೆಜರ್ಮೆಂಟ್ ಯಾವುದು ಅಂತ ಕೇಳಿದರೆ, ಫಿಸಿಕಲ್ ಕ್ವಾಂಟಿಟಿ ಯಾವುದು ಅಂತ ಕೇಳಿದರೆ, ದಟ್ ಈಸ್ ಟೆಂಪರೇಚರ್. ಸೊ ಟೆಂಪರೇಚರ್ನ ಯೂನಿಟ್ಸ್ ಯಾವುದಾದ್ರು? ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಡಿಗ್ರಿ ಫ್ಯಾರನ್ಹೀಟ್. ಸೊ ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನ್ಹೀಟನ್ನು ಯೂಸ್ ಮಾಡ್ತೀವಿ. ಸೊ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಟೆಂಪರೇಚರ್ ಯಾವುದು ಕೇಳಿದರೆ ಡಿಗ್ರಿ ಸೆಲ್ಸಿಯಸ್. ನಾರ್ಮಲ್ ನಮ್ಮ ಹ್ಯೂಮನ್ ಬಾಡಿ ಟೆಂಪರೇಚರ್ ಕ್ಲಿನಿಕಲ್ ಥರ್ಮೋಮೀಟರ್ ಅಂತ ನಾವು ಯೂಸ್ ಮಾಡಿದಾಗ ಗೊತ್ತಿದೆ, ಈ ಬಾಯಲ್ಲಿ ಅಥವಾ ಅಂಡರ್ ಆರ್ಮಲ್ಲಿ ನಮಗೆ ಇಟ್ಟು ಮೆಜರ್ ಮಾಡ್ತಾರೆ. ಸೊ ಅಲ್ಲಿ ಟೆಂಪರೇಚರ್ ನಮಗೆ 37 ಡಿಗ್ರಿ ಸೆಲ್ಸಿಯಸ್ ಇದ್ರೆ ನಾರ್ಮಲ್ ಇದೆ ಅಂತ ಅರ್ಥ. ಟೆಂಪರೇಚರ್, ಬಾಡಿ ಟೆಂಪರೇಚರ್ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ನಮ್ಗೆ ಯೂಸಲಿ ಥರ್ಮೋಮೀಟರ್ಲಿ ಫ್ಯಾರನ್ಹೀಟಲ್ಲಿ ಕೊಟ್ಟಿರ್ತಾರೆ. ಸೊ 98.6 ಡಿಗ್ರಿ ಫ್ಯಾರನ್ಹೀಟಲ್ಲಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ? ಡೆಫಿನೆಟ್ಲಿ that person will fall fever, suffering from fever. ಅವನಿಗೆ ಜ್ವರದಿಂದ ಬಳಲ್ತಾ ಇದ್ದಾನೆ ಅಂತ ಅರ್ಥ. ಸೊ ಎಷ್ಟಿಗಿಂತ ಜಾಸ್ತಿ ಇರಬೇಕು? 37 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಅಥವಾ 98.6 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಜಾಸ್ತಿ ಇದ್ದಾಗ ಆ ಮನುಷ್ಯನಿಗೆ ಜ್ವರ ಇದೆ ಅಂತ ಹೇಳಿ ಅರ್ಥ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಮೆಜರ್ಮೆಂಟ್ ಚಾಪ್ಟರ್, ಮೈ ಡಿಯರ್ ಸ್ಟೂಡೆಂಟ್ಸ್. ಯು ಕ್ಯಾನ್ ರೀಡ್ ದ ಚಾಪ್ಟರ್ ಕಂಪ್ಲೀಟ್ಲಿ ಒನ್ಸ್ and discuss the chapter with your parents or elders, and I will send you the notes through WhatsApp within 2 days. Hope you understand the chapter well. Have a nice day. Thank you, dear students. Bye bye.